ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ವಿರುದ್ಧದ ಆರ್ಥಿಕ ಸುಭದ್ರತೆಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ರಿಗೂ ಗೊತ್ತಿರಬೇಕಾಗಿರುವಂಥ ಅಂಶ ಅಂದರೆ ಕ್ಯಾನ್ಸರ್ ಚಿಕಿತ್ಸೆ ಬೇರೆ ಕಾಯಿಲೆಗಳ ಚಿಕಿತ್ಸೆಗಿಂತ ದುಬಾರಿಯಾದಂಥದ್ದು. ಆದ್ದರಿಂದ ಕ್ಯಾನ್ಸರ್ನ ತಡೆಗಟ್ಟೋದ್ರಿಂದ ನಮ್ಮ ಒಂದು ಆರ್ಥಿಕ ಹೂಡಿಕೆಯನ್ನು ನಾವು ಶುರು ಮಾಡ್ಕೋಬೇಕಾಗತ್ತೆ. ನಾವು ಆರ್ಥಿಕವಾಗಿ ಮಾತಾಡಬೇಕಾದ್ರೆ ಕ್ಯಾನ್ಸರ್ ಬಂದ ಮೇಲೆ ಏನು ಮಾಡ್ಬೋದು, ಕ್ಯಾನ್ಸರ್ ಬರೋದಕ್ಕೆ ಮುಂಚೆ ಏನು ಮಾಡ್ಬೋದು ಅಂತ ಹೇಳಿ ನೋಡಬೇಕಾಗತ್ತೆ. ಕ್ಯಾನ್ಸರ್ ಬಂದ ಮೇಲೆ ಸಾಮಾನ್ಯವಾಗಿ BPL ಕಾರ್ಡ್ ಇದ್ರೆ ಸರ್ಕಾರಿ ಯೋಜನೆಗಳಿರುತ್ತೆ. ಆಯುಷ್ಮಾನಲ್ಲಿ ಒಂದು 5 ಲಕ್ಷದವರೆಗೂ ಚಿಕಿತ್ಸೆ ಕೊಡಲಾಗತ್ತೆ, ಅದನ್ನ ಉಪಯೋಗಿಸ್ಕೋಬಹುದು. ಇಲ್ಲ ಅಂದ್ರೆ ಏನು ಇಲ್ಲ ಅಂತಂದ್ರೆ ಕೆಲವು ಸಲ CM ಫಂಡ್ ಅಂತ ಇರುತ್ತೆ, NGOಗಳಿರುತ್ತೆ. NGO ಅಂತಂದ್ರೆ ಸರ್ಕಾರೇತರ ಸಂಸ್ಥೆಗಳೇನಿರುತ್ತೆ ಅದು ಸಾಮಾನ್ಯವಾಗಿ ಲಾಭ ಇಲ್ದಿರ ಸೋಷಿಯಲ್ ಸರ್ವಿಸ್ ಅಥವಾ ಸಮಾಜ ಸೇವೆಗೋಸ್ಕರ ಅವರು ಮಾಡ್ತಿರ್ತಾರೆ. ಅದರ ಸಹಾಯವನ್ನ ತಗೊಂಡು ಫಂಡಿಂಗ್ನ ರೇಸ್ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ನಾವು ಆರ್ಥಿಕವಾಗಿ ಅದರ ಲಾಭಗಳನ್ನ ಪಡ್ಕೋಬಹುದಾಗಿರುತ್ತೆ. ಇದು ದುಡ್ಡು ಹೊಂದಿಸುವ ವಿಚಾರ ಆದ್ರೆ, ದುಡ್ಡು ಉಳಿತಾಯ ಮಾಡೋದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಸಹ ಸೇವಿಂಗ್ ಮಾಡಬಹುದಾಗಿರುತ್ತೆ. ಕ್ಯಾನ್ಸರ್ಗೆ ಅಂತ ವೆಚ್ಚ ಆಗಿದ್ರೆ, ಅದು ಕ್ಯಾನ್ಸರ್ಗೆ ಅಂತ ಹೇಳಿ ನಾವು ದುಡ್ಡನ್ನ ಖರ್ಚು ಮಾಡಿದ್ರೆ ಸೆಕ್ಷನ್ 80DDB ಅನ್ನುವಂತ ಅಡಿಯಲ್ಲಿ ಸೆಕ್ಷನ್ 80DDB ಅಂಡರ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ನ ರಿಬೇಟ್ ಮಾಡ್ಕೋಬಹುದು. ಅಂದ್ರೆ ನಾವೇನು ಟ್ಯಾಕ್ಸ್ ಕಟ್ತೀವಿ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಹೇಳಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇದನ್ನ ಬಿಟ್ಟು ಈಗ ಕ್ಯಾನ್ಸರ್ ಬರೋದಕ್ಕೆ ಮುಂಚೆನೆ ನಾವು ತಡೆಗಟ್ಟೋದಕ್ಕೆ ಏನು ಹೂಡಿಕೆ ಮಾಡ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಕ್ಯಾನ್ಸರ್ ಬರೋದಕ್ಕೆ ಮುಂಚೆ ನಾವು ಆರ್ಥಿಕವಾಗಿ ಏನೆಲ್ಲ ಮಾಡಬಹುದು ಅಂತಂದ್ರೆ, ಮೊದಲನೇದಾಗಿ ಎಲ್ಲರೂ ಮಾಡಲೇಬೇಕಾದಂತಹ ಒಂದು ಪ್ರಥಮ ಕರ್ತವ್ಯ ಏನು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಒಂದು ಆರೋಗ್ಯ ವಿಮೆಯನ್ನ ಖರೀದಿ ಮಾಡುವಂಥದ್ದು. ಯಾವುದೇ ಒಂದು ವ್ಯಕ್ತಿ ಸಹ ತಾನು ದುಡಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಮಾಡಬೇಕಾಗಿರುವಂತಹ ಒಂದು ಒಳ್ಳೆಯ ಕೆಲಸ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನ ಖರೀದಿ ಮಾಡುವಂಥದ್ದಾಗಿರುತ್ತೆ. ಇದು ಬರೀ ಕ್ಯಾನ್ಸರ್ ಕಾಯಿಲೆಗೆ ಅಷ್ಟೇ ಅಲ್ಲ, ಯಾವುದೇ ಕಾಯಿಲೆಗೂ ಸಹ ನಾವು ಹೆಲ್ತ್ ಇನ್ಶೂರೆನ್ಸ್ ನ ಆದಷ್ಟು ಬೇಗ ಖರೀದಿ ಮಾಡೋದು ಒಳ್ಳೇದಾಗತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಥವಾ ಆರೋಗ್ಯ ವಿಮೆಯನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ. ಒಂದು, ಕ್ಯಾನ್ಸರ್ಗೆ ಅಂತ ಹೇಳೇನೆ ಕೆಲವು ಇನ್ಶೂರೆನ್ಸ್ಗಳು ಬರುತ್ತೆ. ಅದರಲ್ಲಿ ಕ್ಯಾನ್ಸರ್ ವಿಮೆಗಳು, ಆರೋಗ್ಯ ವಿಮೆಗಳಿರ್ಬೋದು, ಇಲ್ಲಾಂದ್ರೆ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಅಂತ ಹೇಳಿ ಬರುತ್ತೆ. ಕಾಂಪ್ರಿಹೆನ್ಸಿವ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಅಂದ್ರೆ ಸಮಗ್ರ ಆರೋಗ್ಯ ವಿಮೆ ಇರಬಹುದು, ಅಥವಾ ಕ್ರಿಟಿಕಲ್ ಇಲ್ನೆಸ್ ಅಂತಂದ್ರೆ ಗಂಭೀರ ಆರೋಗ್ಯ ವಿಮೆ ಅಂತ ಹೇಳಿ ಬರುತ್ತೆ, ಅದಿರಬಹುದು. ಕ್ಯಾನ್ಸರ್ ಸಂಬಂಧಪಟ್ಟಂತಹ ಕ್ಯಾನ್ಸರ್ ವಿಮೆಗಳ ಇರುತ್ತೆ. ಇದನ್ನ ಸಹ ನಾವು ಖರೀದಿ ಮಾಡಬಹುದು. ಇಲ್ಲ ಅಂದ್ರೆ ನೀವು ಜನರಲ್ ಹೆಲ್ತ್ ಇನ್ಶೂರೆನ್ಸ್ ನ ನೀವು ಎಲ್ಲಾ ಕಾಯಿಲೆಗಳಿಗೂ ಸೇರಿಸಿ ಒಂದೇ ಆರೋಗ್ಯ ವಿಮೆಯನ್ನ ಖರೀದಿ ಮಾಡ್ಬೇಕಾದ್ರೆ ಅದರಲ್ಲಿ ಕೆಲವು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ. ಏನು ಅಂತಂದ್ರೆ, ಮೊದಲನೇದಾಗಿ ಅದು ಕ್ಯಾನ್ಸರ್ ಚಿಕಿತ್ಸೆಯನ್ನ ಒಳಗೊಂಡಿದೆಯಾ ಇಲ್ವಾ ಅಂತ ಹೇಳಿ, ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆಗೂ ಸಹ ಅದು ಅಪ್ಲೈ ಆಗುತ್ತಾ ಇಲ್ವಾ ಅಂತ ಹೇಳಿ ನಾವು ಮೊದಲೇ ಚೆಕ್ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಬರೀ ಅಡ್ಮಿಟ್ ಆದಾಗ ಮಾತ್ರ, ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ಅಪ್ಲೈ ಮಾಡ್ಬೋದಾ, ಅಥವಾ OPD ಬೇಸಿಸ್ ಮೇಲೆ ಏನಾದ್ರೂ ಟೆಸ್ಟ್ಗಳನ್ನ, ಪರೀಕ್ಷೆಗಳನ್ನ ಬರೆದ್ರೆ, ತಪಾಸಣೆಗಳನ್ನ ನಡೆದ್ರೆ ಅದನ್ನು ಸಹ ನಾವು ಅದರಲ್ಲಿ ಕ್ಲೇಮ್ ಮಾಡ್ಕೋಬಹುದಾ ಅಂತ ಹೇಳಿ ಚೆಕ್ ಮಾಡ್ಬೇಕಾಗತ್ತೆ. ಮತ್ತೆ ಕೆಲವು ವಿಮೆಗಳೇನಾಗುತ್ತೆ, ಕೆಲವು ತರಹದ ಚಿಕಿತ್ಸೆಗಳಿಗೆ ಮಾತ್ರನೇ ಕೊಡ್ತಾರೆ ದುಡ್ಡು. ಅಂದ್ರೆ ಈಗ ಕೀಮೋಥೆರಪಿ ಅನ್ನೋ ಚಿಕಿತ್ಸೆಗೆ ಅವ್ರು ಕೊಡ್ತಾರೆ, ಆದ್ರೆ ಇಮ್ಯುನೋಥೆರಪಿಗೆ ಕೊಡೋದಿಲ್ಲ, ಆತರ ಇರುತ್ತೆ. ಆ ಇಮ್ಯುನೋಥೆರಪಿ ಅನ್ನೋಂಥ ಚಿಕಿತ್ಸೆ ಸಹ ಅದ್ರೊಳಗೆ ಇನ್ಕ್ಲೂಡ್ ಆಗಿದೆಯಾ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಬೇಕಾಗತ್ತೆ. ಮತ್ತೆ ಕೆಲವು ಓರಲ್ ಟ್ಯಾಬ್ಲೆಟ್ಸ್ ಇರುತ್ತೆ, ಅಂದ್ರೆ ಮಾತ್ರೆಗಳು. ಬರೀ ಇಂಜೆಕ್ಷನ್ಗಳಿಗೆ ಇನ್ಶೂರೆನ್ಸ್ ಕೊಡುತ್ತೆ, ಆದ್ರೆ ಮಾತ್ರೆಗಳು ಅದ್ರೊಳಗೆ ಕವರ್ ಆಗೋದಿಲ್ಲ, ಆತರ ಎಲ್ಲ ಇರುತ್ತೆ. ಅದನ್ನ ಸಹ ನಾವು ಮುಂಚೆನೆ ಒಂದು ಆರೋಗ್ಯ ವಿಮೆಯನ್ನ ಖರೀದಿ ಮಾಡೋದಕ್ಕೆ ಮುಂಚೆನೆ ಇದೆಲ್ಲದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಮಾತ್ರೆಗಳನ್ನ ಸಹ ನಾವು ಅದರೊಳಗೆ ತಗೋಬಹುದಾ ಅಂತ ಹೇಳಿ. ಯಾಕಂದ್ರೆ ಕ್ಯಾನ್ಸರ್ ಮಾತ್ರೆಗಳು ಬಹಳ ದುಬಾರಿ ಆಗಿರುತ್ತೆ. ನಾರ್ಮಲ್ ಮಾತ್ರೆಗಳ ತರ ನಾವು ದುಡ್ಡು ಕೊಟ್ಟು ತಗೊಳಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಆದ್ರಿಂದ ಅದೆಲ್ಲಾನು ಸೇರ್ಕೊಂಡಿದ್ಯಾ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಕೆಲವು ಇನ್ಶೂರೆನ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ, ಈಗ ನೀವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರೆ 2 ವರ್ಷಕ್ಕಿಂತ ಮುಂಚೆನೆ ನಿಮ್ಗೆ ಕ್ಯಾನ್ಸರ್ ಅಂತ ಗೊತ್ತಾದ್ರೆ ಅದು ಅಪ್ಲೈ ಆಗೋದಿಲ್ಲ, ಆತರ ಎಲ್ಲ ಇರುತ್ತೆ. ಸೊ ಅದನ್ನ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಯಾವುದೇ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಸಮಯ ಆದ ತಕ್ಷಣ ಕ್ಯಾನ್ಸರ್ ಗೊತ್ತಾದಾಗ ಅಪ್ಲೈ ಮಾಡ್ಬೋದಾ, ಆ ಸಮಯ ಎಷ್ಟು ಅಂತ ಹೇಳಿ ನಾವು ನೋಡ್ಕೋಬೇಕಾಗತ್ತೆ. ಅದನ್ನ ಬಿಟ್ಟು ಇನ್ನು ಕೆಲವು ಹೆಚ್ಚುವರಿ ನಾವು ಕೊಡುವಂತಹ ಮೊತ್ತ ಏನಿರುತ್ತೆ, ಉದಾಹರಣೆಗೆ ಧೂಮಪಾನ ಸೇವನೆ ಮಾಡುವಾಗ ಅದಕ್ಕೆ ಅಂತ ಹೆಚ್ಚುವರಿ ಶುಲ್ಕವನ್ನ ಪಾವತಿ ಮಾಡ್ಬೇಕಾಗಿರುತ್ತೆ. ಅದು 25% ಜಾಸ್ತಿ ಇಲ್ದಿರ, ಯಾವುದ್ರಲ್ಲಿ 25% ಕಡಿಮೆ ಇರುತ್ತೆ ಅದನ್ನ ನಾವು ಚೂಸ್ ಮಾಡ್ಕೋಬಹುದು. ಅವಾಗ ಪ್ರೀಮಿಯಂ ಮೊತ್ತ ಏನ್ ನಾವು ಕಟ್ತೀವಿ ಅದು ಕಡಿಮೆ ಆಗುತ್ತೆ.
ಅಂದಾಜು ಎಷ್ಟು ಬೇಕಾಗ್ಬೋದು? ಮಿನಿಮಮ್ ಅಂದ್ರೆ ಕನಿಷ್ಠ ಬೇಕಾಗುವಂಥದ್ದು 5ರಿಂದ 10 ಲಕ್ಷ ಒಂದು ವ್ಯಕ್ತಿಗೆ 1 ವರ್ಷಕ್ಕೆ ಬೇಕಾಗುವಂಥದ್ದು. ಇದು ಕನಿಷ್ಠವಾಗಿ ಬೇಕಾಗುವಂಥದ್ದು. ಇನ್ನು ಉತ್ತಮ ಅಂತ ಹೇಳಿದ್ರೆ ನಾವು 1 ವರ್ಷಕ್ಕೆ ಒಂದು 10,000 ಒಬ್ಬ ವ್ಯಕ್ತಿಗೆ ಪ್ರೀಮಿಯಂ ಅನ್ನ ಕಟ್ಟಿ, ಅದು ಒಂದು ನಿಮ್ಗೆ ಅನ್ಲಿಮಿಟೆಡ್ ಕ್ಯಾಪಿಂಗ್ ಇರಬಹುದು, ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು 40ರಿಂದ 50 ಲಕ್ಷ ಕೊಡುವಂತ ಒಂದು ಇನ್ಶೂರೆನ್ಸ್ ನ ನಿಮ್ ಕೈಲಿ ಸಾಧ್ಯ ಆದ್ರೆ ಅದನ್ನ ನೀವು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಪ್ಲಾನ್ ಇನ್ಶೂರೆನ್ಸಸ್ ಏನಿರುತ್ತೆ ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಸೇರಿಸಿ ಒಂದೇ ಇನ್ಶೂರೆನ್ಸ್ ಬದಲು ಒಬ್ಬೊಬ್ಬ ವ್ಯಕ್ತಿಗೂ ಇಂಡಿವಿಜುವಲ್ ಇನ್ಶೂರೆನ್ಸ್ ಮಾಡಿಸೋದು ಒಳ್ಳೇದಾಗತ್ತೆ. ಯಾಕಂದ್ರೆ ಇತ್ತೀಚೆಗೆ ಬಹಳ ಆರೋಗ್ಯ ಚಿಕಿತ್ಸೆ ಅನ್ನೋದೇನಿದೆ ಅದು ದುಬಾರಿ ಆಗ್ತಾ ಹೋಗ್ತಿರೋದ್ರಿಂದ, ಅದರಲ್ಲೂ ಕ್ಯಾನ್ಸರ್ ಚಿಕಿತ್ಸೆ ಏನಿದೆ ಅದು ಬೇರೆ ಚಿಕಿತ್ಸೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಬಹಳ ದುಬಾರಿ ಆಗಿರೋದ್ರಿಂದ ನಾವು ಈ ಆರೋಗ್ಯ ವಿಮೆವನ್ನ ನಾವು ಚೂಸ್ ಮಾಡುವಾಗ, ಆಯ್ಕೆ ಮಾಡ್ಕೊಳ್ಳುವಾಗ ಬಹಳ ಯೋಚನೆ ಮಾಡಿ ಎಲ್ಲಾ ಅಂಶಗಳನ್ನ ಗಮನಿಸಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದಲ್ದಿರ ಈಗ ಆರೋಗ್ಯ ವಿಮೆಯ ಬಗ್ಗೆ ಆಯ್ತು. ಇದನ್ನ ಬಿಟ್ಟು ನಾವು ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಹೂಡುವ ಹೂಡಿಕೆ ಏನಿದೆಯಲ್ಲ ಅದು ಸಹ ಬಹಳ ಮುಖ್ಯ ಆಗತ್ತೆ. ಇದಕ್ಕೆ ಮುಂಚೆ ನಮಗ್ ಗೊತ್ತಾಗ್ಬೇಕಾಗಿರೋ ವಿಷಯ ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆ ಎಷ್ಟು ದುಬಾರಿ, ಕ್ಯಾನ್ಸರ್ ಚಿಕಿತ್ಸೆಗೆ ಎಷ್ಟು ಬೇಕಾಗಬಹುದು, ಯಾವ ಹಂತದಲ್ಲಿ ಎಷ್ಟೆಷ್ಟು ಬೇಕಾಗಬಹುದು, ಯಾವ ತರಹದ ಚಿಕಿತ್ಸೆಗೆ ಎಷ್ಟು ಹಣ ಬೇಕಾಗಬಹುದು ಅಂತ ಹೇಳಿ. ಯಾಕಂದ್ರೆ ಇದೆಲ್ಲ ನಮಗೆ ಒಂದು ಅಂದಾಜಿದ್ರೆ ನಾವು ಇನ್ಶೂರೆನ್ಸ್ ಅಥವಾ ಏನು ಆರೋಗ್ಯ ವಿಮೆ ಮಾಡಿಸ್ತೀವಿ ಅದರ ಜೊತೆಯಲ್ಲಿ, ಆರೋಗ್ಯ ವಿಮೆಯ ಜೊತೆಯಲ್ಲಿ ನಮ್ದೇ ಆದಂತಹ ಒಂದು ತುರ್ತು ನಿಧಿಯನ್ನ ನಾವು ಸೇವಿಂಗ್ ಮಾಡಬಹುದು. ಅಂದ್ರೆ ಹಣಕಾಸನ್ನ ನಾವು ಆರೋಗ್ಯಕ್ಕೆ ಅಂತ ಹೇಳಿನೇ ನಾವು ಯಾವಾಗ್ಲೂ ಸಹ ಒಂದು ಉಳಿತಾಯ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಎಮರ್ಜೆನ್ಸಿ ತುರ್ತು ಅವಸರ ಯಾವಾಗ ಬೇಕಾದ್ರೂ ಬರ್ಬೋದು, ಯಾರಿಗ್ ಬೇಕಾದ್ರೂ ಬರ್ಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕ್ಯಾನ್ಸರ್ ಇದ್ರೆ ಮಾತ್ರನೇ ಕ್ಯಾನ್ಸರ್ ಬರ್ಬೇಕು ಅಂತ ಇರೋದಿಲ್ಲ. ಅದರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕಾಗತ್ತೆ. ಸೊ ಆ ಉಳಿತಾಯ ಮಾಡೋದಕ್ಕೆ ಎಷ್ಟು ಮಾಡ್ಬೇಕು ಅಂತ ಹೇಳಿ ನಾವು ಸಂಬಳ ತಗೋತಿದೀವಿ ಅದ್ರೊಳಗೆ ಒಂದು ಸ್ವಲ್ಪ ಭಾಗವನ್ನ ನಾವು ಯಾವಾಗ್ಲೂ ಸಹ ಆರೋಗ್ಯಕ್ಕೆ ಅಂತ ಹೇಳಿನೇ ತೆಗ್ದಿಡ್ಬೇಕಾಗತ್ತೆ. ಆದ್ರಿಂದ ಈ ಕ್ಯಾನ್ಸರ್ ವೆಚ್ಚ ಎಷ್ಟಾಗತ್ತೆ, ಅದರ ಎಷ್ಟು ಕಾಸ್ಟ್ ಎಷ್ಟಿದೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈಗ ಕೀಮೋಥೆರಪಿ ಅನ್ನೋದು ಒಂದು ಬೇಸಿಕ್ ಟ್ರೀಟ್ಮೆಂಟ್ ಇರುತ್ತೆ. ಅದಕ್ಕೆ ನಿಮ್ಗೆ ಒಂದು ಸೈಕಲ್ಗೆ ಒಂದು ಸಲ ಇಂಜೆಕ್ಷನ್ ಹಾಕಿದ್ರೆ ನಿಮ್ಗೆ ಕನಿಷ್ಠ ಒಂದು 25,000 ಅಂತ ಒಂದು ಆವರೇಜ್ ಇಟ್ಕೊಂಡ್ರೆ, ಇದು ನಾವು ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಿರೋಂಥದ್ದು, ನಿರ್ದಿಷ್ಟವಾದ ಒಂದು ಮೊತ್ತ ಅಲ್ಲ. ಯಾಕಂದ್ರೆ ಅದು ಯಾವ ಇಂಜೆಕ್ಷನ್ ಅನ್ನೋದ್ರ ಮೇಲೆ ಹೋಗುತ್ತೆ, ಎಷ್ಟು ಸೈಕಲ್, ಯಾವ ಕ್ಯಾನ್ಸರ್ ಅನ್ನೋದ್ರ ಮೇಲೂ ಹೋಗುತ್ತೆ. ಆದ್ರೆ ಒಂದು ಅಂದಾಜು ಆತರ ಲೆಕ್ಕ ಹಾಕೊಂಡ್ರೆ ನಿಮ್ಮ ಕೀಮೋಥೆರಪಿ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು 3 ಲಕ್ಷದಿಂದಾನು 1 ವರ್ಷಕ್ಕೆ 3 ಲಕ್ಷದಿಂದ ಅದಕ್ಕಿಂತ ಹೆಚ್ಚಾಗಿ ಒಂದು 10 ಲಕ್ಷದವರೆಗೂ ಆಗ್ಬಹುದು. ಅದ್ರ ಜೊತೆಯಲ್ಲಿ ಟಾರ್ಗೆಟೆಡ್ ಥೆರಪಿ ಅನ್ನುವಂಥದ್ದು ಹೆಚ್ಚು ಕಡಿಮೆ ಇಷ್ಟೇ ಒಂದು ಪ್ರಮಾಣದಲ್ಲಿ ಖರ್ಚಾಗಬಹುದು. ಆದ್ರೆ ಇಮ್ಯುನೋಥೆರಪಿ ಅನ್ನುವಂಥದ್ದು ಇದೆ, ಅದು ಒಂದೇ ಸೈಕಲ್ಗೆ ನಿಮ್ಗೆ ಒಂದ್ಸಲಕ್ಕೆ 1 ವರ್ಷಕ್ಕೆ ಒಂದು 10 ಲಕ್ಷ ಮಿನಿಮಮ್ ಅಂತ ಇಟ್ಕೊಂಡ್ರು 10 ಲಕ್ಷದಿಂದ ಕೆಲವು ಸಲ MRP ನೀವು ಯಾವುದೇ ಇನ್ಕಮ್ ಇದಕ್ಕೆ ಯೋಜನೆಗಳಿಗೆ ಅದು ಸೇರ್ಕೊಳಕ್ ಆಗೋದಿಲ್ಲ ಅಂತಂದ್ರೆ ಒಂದು 40ರಿಂದ 50 ಲಕ್ಷದವರೆಗೂ ಸಹ ಆಗುವಂತ ಸಾಧ್ಯತೆ ಇರುತ್ತೆ. ಅದು ಇಮ್ಯುನೋಥೆರಪಿ ಬಗ್ಗೆ. ಇನ್ನು ರೇಡಿಯೋಥೆರಪಿ ಅಂತ ಹೇಳಿ ವಿಕಿರಣ ಚಿಕಿತ್ಸೆ ಅಂತ ಹೇಳಿ ಇರುತ್ತೆ. ಆ ವಿಕಿರಣ ಚಿಕಿತ್ಸೆ ನೀವು ಒಂದೇ ಸೆಟ್ಟಿಂಗ್ ಅಂದ್ರೆ ಒಂದು ಕಂಟಿನ್ಯೂಸ್ ಆಗಿ ಕೊಡುವಂತಹದ್ದು. ಅದಕ್ಕೇನೆ ನಿಮ್ಗೆ ಒಂದು ಕಡಿಮೆ ಅಂದ್ರೆ 70,000ದಿಂದ ಹಿಡಿದು 5 ಲಕ್ಷವರೆಗೂ ಸಹ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಶಸ್ತ್ರಚಿಕಿತ್ಸೆನು ಯಾವ ಭಾಗಕ್ಕೆ, ಯಾವ ಅಂಗಕ್ಕೆ, ಯಾವ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಆಗ್ತಿದೆ ಅನ್ನೋದ್ರ ಮೇಲೆ ಅದು 1 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ಸಹ ಆಗುವಂತ ಸಾಧ್ಯತೆ ಇರುತ್ತೆ. ಇದೆಲ್ಲ ಒಂದು ಅಂದಾಜಿನ ಒಂದು ಸಂಖ್ಯೆಗಳು. ಆದ್ರೆ ನಿಮಗೆ ಗೊತ್ತಿರ್ಲಿ ಅನ್ನುವಂತ ಒಂದು ಉದ್ದೇಶದಿಂದ, ಜಾಗೃತಿ ಮೂಡಿಸುವ ಒಂದು ಉದ್ದೇಶದಿಂದ ಹೇಳುವಂತ ಸಂಖ್ಯೆಗಳಾಗಿರುತ್ತೆ. ಈ ಮೊತ್ತವನ್ನ ನಾವು ಭರಿಸೋದ್ರ ಬದಲು ಕ್ಯಾನ್ಸರ್ ಆಗ್ದಿರ ತಡೆಗಟ್ಟೋದಕ್ಕೆ ಏನು ವೆಚ್ಚ ಇದೆ, ಏನು ಹೂಡಿಕೆ ಇದೆ ಅದನ್ನ ಮಾಡುವಂಥದ್ದು ಒಳ್ಳೇದು. ಯಾವ ರೀತಿಯಲ್ಲಿ? ಸರ್ವಿಕ್ಸ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ನ ತಗೊಂಡ್ರೆ ನಾವು ಲಸಿಕೆಯನ್ನ ಹಾಕಿಸ್ಕೋಬಹುದು. 9ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಈಗ ಎಲ್ಲಾ ಕಡೆ ಪ್ರೋಗ್ರಾಮ್ಸ್ ಸಹ, ಯೋಜನೆಗಳು ಸಹ ನಡೀತಿರುತ್ತೆ. ಸೊ ಈ ಒಂದು ಕ್ಯಾನ್ಸರ್ HPV ವ್ಯಾಕ್ಸಿನ್ ನ ಒಂದು ಲಸಿಕೆಯನ್ನ ಹಾಕ್ಸೋದ್ರಿಂದ ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ನ ನಾವು 90% ತಡೆಗಟ್ಟಬಹುದು. ಅದಕ್ಕಾಗುವಂತ ಖರ್ಚು ತುಂಬಾ ಕಡಿಮೆ. ಯಾಕಂದ್ರೆ ಈಗ ಇಂಡಿಯನ್ ವ್ಯಾಕ್ಸಿನ್ ಸರ್ವೈವ್ಯಾಕ್ ಏನಿದೆ ಅದು 2,000ದಿಂದ 4,000 ಆಗುತ್ತೆ ಒಂದ್ಸಲ ಹಾಕ್ಸೋದಕ್ಕೆ. ಅದನ್ನ ನೀವು 2 ಸಲ ಹಾಕ್ಸ್ಬೇಕಾಗಿರುತ್ತೆ ಈ ವಯಸ್ಸಲ್ಲಿ ಹಾಕ್ಸ್ಕೊಂಡ್ರೆ. ಅದನ್ನ 25 ವರ್ಷದವರೆಗೂ ಹಾಕ್ಸೋಂತ ಸಾಧ್ಯತೆ ಇರುತ್ತೆ. ಬೇರೆ ನೀವು ಗಾರ್ಡಸಿಲ್ 9 ತಗೊಂಡ್ರು ಸಹ ನಿಮ್ಗೆ 10,000 ಆಗ್ಬೋದು ಒಂದು ಡೋಸ್ಗೆ. 20,000ದಲ್ಲಿ ನಿಮ್ಮ ವ್ಯಾಕ್ಸಿನ್ ಅಥವಾ ಲಸಿಕೆ ಏನು ಇದೆ ಅದು ಮುಗ್ದೋಗುತ್ತೆ. ಈ ಲಸಿಕೆ ಹಾಕೋದ್ರಿಂದ
ನೀವು ಸರ್ವೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಿದೆ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ಗೆ ಆಗುವಂತಹ ಚಿಕಿತ್ಸೆ ಮೊತ್ತ ಏನಿದೆ ಅದು ಸಾಮಾನ್ಯವಾಗಿ ಬರೀ ರೇಡಿಯೇಷನ್ ಅಥವಾ ಕೀಮೋ ತಗೊಂಡ್ರೆ ಒಂದು 3 ಲಕ್ಷ ಆಗುತ್ತೆ ಅಂತ ಅನ್ಕೊಂಡ್ರೆ, 4ನೇ ಹಂತಕ್ಕೆ ಹೋಗ್ಬಿಟ್ರೆ ಅದು ಸಾಮಾನ್ಯವಾಗಿ ಆ ಇಮ್ಯುನೋಥೆರಪಿ ಅನ್ನುವಂಥದ್ದು ಬಂದು 30 ರಿಂದ 40 ಲಕ್ಷ ಆಗುವಂತ ಸಾಧ್ಯತೆನೂ ಇರುತ್ತೆ. ಆ ಒಂದು ಮೊತ್ತವನ್ನ 90% ನೀವು ಕಡಿಮೆ ಮಾಡ್ಬೋದು ಚಾನ್ಸ್ನ ಅಂತಂದ್ರೆ ನೀವು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಅಥವಾ ಲಸಿಕೆಗಾಗಿ ನೀವು ಖರ್ಚು ಮಾಡೋದು ಒಳ್ಳೇದು. ಅದ್ರ ಜೊತೆಯಲ್ಲಿ ಸ್ಕ್ರೀನಿಂಗ್ ಅಂತ ಏನ್ ಹೇಳ್ತೀವಿ, ಪರಿಶೀಲನೆ ಅಂದ್ರೆ ನೀವು ಕ್ಯಾನ್ಸರ್ ಬರೋದಕ್ಕೆ ಮುಂಚೆನೆ ಅದರ ತಪಾಸಣೆಯನ್ನ ಮಾಡಿಸ್ಕೊಳ್ಳುವಂಥದ್ದು. ಅದು ಪ್ಯಾಪ್ಸ್ಮಿಯರ್ ಇರ್ಬೋದು, HPV-DNA ಇರ್ಬೋದು. ಇದೆಲ್ಲಾನು ಸಾಮಾನ್ಯವಾಗಿ 1,000 ಅಥವಾ 2,000ದಲ್ಲಿ HPV-DNA ಸುಮಾರು 5,000 ಆಗ್ಬಹುದು. ಇದು 5 ವರ್ಷಗಳಿಗೊಂದ್ಸಲ ಮಾಡಿಸುವಂತಹ ಪರೀಕ್ಷೆ. ಸೊ ಇದನ್ನ ಸಹ ನೀವು ಮಾಡಿಸ್ಕೋಬಹುದು. ಇದಕ್ಕೆಲ್ಲ ದುಡ್ಡು ಜಾಸ್ತಿ ಅಂತ ಹೇಳಿ ಯೋಚನೆ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಿದ್ದೀನಿ. ಈಗ ಇದು ಗರ್ಭಕಂಠದ ಕ್ಯಾನ್ಸರ್ ಆಯ್ತು. ಇನ್ನು ಸ್ತನ ಕ್ಯಾನ್ಸರ್ನೂ ಹಾಗೆ ಇದೆ. ಸ್ತನ ಕ್ಯಾನ್ಸರ್ಗೆ ನೀವು ಮಾಡ್ಬೇಕಾದ್ರೆ ಇದಕ್ಕೆ ಯಾವುದೇ ಲಸಿಕೆ ಅಂತ ಇಲ್ಲ. ನೀವು ಏನು ಆರೋಗ್ಯ ಶೈಲಿಯನ್ನ ನಿಮ್ಮ ಆರೋಗ್ಯ ಪದ್ಧತಿಯನ್ನ ಮತ್ತೆ ದಿನನಿತ್ಯದ ಚಟುವಟಿಕೆಗಳನ್ನ ಬದಲಾಯಿಸ್ಕೊಳ್ಳುವಂಥದ್ದು. ಅದರ ಜೊತೆಯಲ್ಲಿ ಏನು ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಲ್ವಾ, ಮ್ಯಾಮೋಗ್ರಫಿ ಅನ್ನುವಂಥದ್ದು ಅಂದ್ರೆ ಸ್ತನದ ಎಕ್ಸ್ರೇ ಮಾಡಿಸುವಂಥದ್ದು. ಇದು 2 ವರ್ಷಗಳ ಒಂದ್ಸಲ ಮಾಡಿಸುವಂಥದ್ದು. ಎಲ್ಲರೂ 40 ವರ್ಷ ಮೇಲ್ಪಟ್ಟವರೆಲ್ಲರೂ ಮಾಡಿಸ್ಕೋಬೇಕು. ಇದಕ್ಕೆ ನಿಮಗೆ 1 ವರ್ಷಕ್ಕೆ 2,000ವರೆಗೂ ಆಗ್ಬೋದು. ಕೆಲವು ಸಲ ಇದು ಉಚಿತ ಆರೋಗ್ಯ ಶಿಬಿರಗಳು, ಉಚಿತ ಕ್ಯಾನ್ಸರ್ ಶಿಬಿರಗಳು ನಡೀತಿರುತ್ತೆ. ಅಲ್ಲೆಲ್ಲ ಫ್ರೀ ಆಗು ಮಾಡುವಂಥದ್ದು ಇರುತ್ತೆ. ಆದ್ರೆ ನೀವು ಹೋಗಿ ಮಾಡಿಸ್ಕೋಬೇಕಾಗಿರುತ್ತೆ. ಸೊ ಇದಕ್ಕೆ ನೀವು ಯಾವುದೇ ಶಿಬಿರ ಇಲ್ಲ ಅಂತಂದ್ರೆ ನೀವೇ 2,000 ಕೊಟ್ಟು ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಸ್ತನ ಕ್ಯಾನ್ಸರ್ನ ಚಿಕಿತ್ಸೆ ಏನಿದೆ ಅದು ಸ್ಟೇಜ್ 1ನಲ್ಲಿ ಬಹಳ ಕಡಿಮೆ ಖರ್ಚಾದ್ರೂ ಸ್ಟೇಜ್ 4ಕ್ಕೆ ಹೋದಾಗ ಬಹಳ ಖರ್ಚೇನಿರುತ್ತೆ ಅದು ತುಂಬಾನೇ ದುಬಾರಿ ಆಗಕ್ ಶುರು ಆಗುತ್ತೆ. ಆದ್ರಿಂದ ಆ ದುಬಾರಿ ಮೊತ್ತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಹೋಲಿಕೆ ಮಾಡಿ ನೋಡಿದಾಗ ನಾವು ಈಗ ನಾವು ಈ ಹಣವನ್ನ ಈ ತರ ಪರಿಶೀಲನೆಗಾಗಿ ಹೂಡಿಕೆ ಮಾಡುವಂಥದ್ದು ಒಳ್ಳೇದಾಗತ್ತೆ. ಇದು ಸ್ತನ ಕ್ಯಾನ್ಸರ್ನ ಬಗ್ಗೆ ಆಯ್ತು. ಅದನ್ನ ಬಿಟ್ಟು ಈಗ ಬಾಯಿಯ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್ ಏನಿದೆ ಅದು ನೀವು ತಂಬಾಕುವನ್ನ ತ್ಯಜಿಸೋದಕ್ಕೆ ಉಪಯೋಗಿಸ್ಕೋಬಹುದು. ಏನು ತಂಬಾಕುವನ್ನ ಬಿಡೋದಕ್ಕೆ ನಿಮ್ಗೆ ಸಾಕಷ್ಟು ಡಿ ಅಡಿಕ್ಷನ್ ಸೆಂಟರ್ಗಳಿರುತ್ತೆ. ಅಲ್ಲಿ ನಿಮ್ಗೆ ತುಂಬಾ ಏನ್ ಖರ್ಚಾಗಲ್ಲ. ಅದಕ್ಕೆ ಕೆಲವು ನಿಕೋಟಿನ್ ಪ್ಯಾಚಸ್ ಆತರ ಎಲ್ಲ ಕೊಡ್ತಾರೆ. ಅದಕ್ಕೆಲ್ಲ ತುಂಬಾ ಜಾಸ್ತಿ ಖರ್ಚಾಗೋದಿಲ್ಲ. ನೀವು ಇನ್ಫ್ಯಾಕ್ಟ್ ನೀವು ತಂಬಾಕು ಸೇವನೆಗೆ ಎಷ್ಟು ಖರ್ಚು ಮಾಡ್ತಿರ್ತೀರಾ ಅದಕ್ಕಿಂತ ಕಡಿಮೆನೇ ಆಗತ್ತೆ. ಸೊ ಅದರಲ್ಲಿ ನಿಮ್ಮ ಹಣವನ್ನ ಹೂಡಿಕೆ ಮಾಡ್ಬೇಕಾಗತ್ತೆ. ಮತ್ತೆ ಈ ಶಿಬಿರಗಳಲ್ಲೆಲ್ಲ ಅದು ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಶುರುವಿನ ಹಂತದಲ್ಲಿ ಖರ್ಚು ಕಡಿಮೆ ಆಗತ್ತೆ, ಆಮೇಲೆ ಬಂದಾಗ ಖರ್ಚು ಜಾಸ್ತಿ ಆಗತ್ತೆ. ಮತ್ತೆ ನಾವು ಅದನ್ನ ನಿಯಂತ್ರಣ ಮಾಡುವಂತಹ ಪ್ರಮಾಣ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಅದನ್ನ ಮಾಡಿಸ್ಕೋಬಹುದಾಗಿರುತ್ತೆ. ದೊಡ್ಡ ಕರುಳಿನ ಕೋಲೋನೋಸ್ಕೋಪಿ ಅಂತ ಏನಿದೆ ಅದು ಸಹ ಒಂದು 5,000, 2,500, 5,000 ಕೆಲವು ಸಲ ಅದರದ್ದು ಸಹ ಕ್ಯಾಂಪ್ಗಳು ನಡೀತಿರುತ್ತೆ. ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಸಹ ನಾವು ಅದರಲ್ಲಿ ಹಣವನ್ನ ಹೂಡಿಕೆ ಮಾಡೋದು ಒಳ್ಳೇದಾಗತ್ತೆ. ನಾನು ಇಷ್ಟೊತ್ತು ಮಾತಾಡಿದ್ದು ಬರೀ ಚಿಕಿತ್ಸೆಗೆ ಆಗುವಂತಹ ಒಂದು ಹಣದ ಒಂದು ತುಲನೆಯ ಬಗ್ಗೆ. ಆದ್ರೆ ಒಂದು ಕ್ಯಾನ್ಸರ್ ಅಂತ ಒಂದು ಗೊತ್ತಾದಾಗ ಆಗುವಂತಹ ಮಾನಸಿಕ ಒತ್ತಡ ಇರಬಹುದು, ಅದು ಕುಟುಂಬದ ಮೇಲೆ ಬೀರುವಂತಹ ಪರಿಣಾಮ ಇರಬಹುದು. ಅದನ್ನೆಲ್ಲ ತೂಕ ಮಾಡಿ ನೋಡಿದ್ರೆ ನಾವು ಒಂದು ಆರೋಗ್ಯ ವಿಮೆಯನ್ನ ಮಾಡಿಸ್ಕೊಂಡು ಕ್ಯಾನ್ಸರ್ ಬರ್ದಿರಾ ಇರುವಂತಹ ಯಾವುದೇ ಒಂದು ಲಸಿಕೆಗಳಿರಬಹುದು, ಪರಿಶೀಲನೆಗಳಿರಬಹುದು, ಬರೋದಕ್ಕೆ ಮುಂಚೆ ಮಾಡಿಸ್ಕೊಳ್ಳುವಂತಹ ಪರಿಶೀಲನೆಗಳಿರ್ಬೋದು, ಅದನ್ನೆಲ್ಲ ಮಾಡಿಸ್ಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಮುಖ್ಯ ಆಗತ್ತೆ. ಧನ್ಯವಾದಗಳು.